ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೊದಲ ಬಾರಿ ನನ್ನ ಚಾನೆಲ್ ವಿಸಿಟ್ ಆಗ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೋಗ್ತಾ ಹೋಗ್ತಾ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನಾನು ನೆಕ್ಸ್ಟ್ ಹಾಕುವ ವಿಡಿಯೋಸ್ ನಿಮ್ಗೆ ತಲುಪುತ್ತೆ. ಇಂದು ನಾನು ಮಾತನಾಡುವುದು ಜೀವನದಲ್ಲಿ ಸದಾ ನೆಮ್ಮದಿಯಿಂದ ಇರಲು ನಾವು ಯಾವ ರೀತಿಯ ಜೀವನ ಮಾಡಬೇಕು ಎಂಬ ವಿಷಯದ ಬಗ್ಗೆ. ಈ ಯುಗದಲ್ಲಿ ಎಲ್ಲರೂ ವೇಗದಲ್ಲಿ ಓಡುತ್ತಿದ್ದಾರೆ. ಯಾವುದರ ಹಿಂದೆ? ಹಣ, ಹುದ್ದೆ, ಶ್ರೇಷ್ಠತೆ ಇವೆಲ್ಲವೂ ಬೇಕು. ಆದರೆ ನಾವು ಎಲ್ಲವೂ ಹೊಂದಿದ್ದರೂ ಕೂಡ ಒಳಗಿನ ಶಾಂತಿ, ನೆಮ್ಮದಿ ಇಲ್ಲದ ಬದುಕಿದರೆ ಅದು ಸಂಪೂರ್ಣ ಜೀವನವೇ ಅಲ್ಲ. ಹಾಗಾಗಿ ನಾವು ಕೆಲವೊಂದು ನಿಯಮಗಳನ್ನ ಅನುಸರಿಸಬೇಕಾಗುತ್ತದೆ. ಅದರಲ್ಲಿ ಮೊದಲನೆಯದಾಗಿ ಸರಳವಾದ ಬದುಕು. ಸುಖದ ಮೊದಲ ಹೆಜ್ಜೆ ಎಂದರೆ ಸರಳವಾದ ಜೀವನವನ್ನ ನೀವು ಮೆಚ್ಚಿಕೊಳ್ಳಿ. ಅತಿಯಾದ ಇಚ್ಛೆಗಳು, ಸ್ಪರ್ಧಾತ್ಮಕ ಚಿಂತನೆಗಳು ನಿಮ್ಮ ಮನಸ್ಸನ್ನ ಕಿತ್ತುಕೊಳ್ಳುತ್ತವೆ. ಬೇಕಾದಷ್ಟು ಇರಲಿ, ಆದರೆ ಹೆಚ್ಚು ಬೇಕು ಅನ್ನುವ ತವಕವನ್ನ ತಪ್ಪಿಸಿ ಅಲ್ಪದಲ್ಲಿ ಸಂತೋಷವನ್ನ ಹುಡುಕಿ ಎನ್ನುವುದೇ ಶ್ರೇಷ್ಠ ಮಾರ್ಗ. ಎರಡನೆಯದಾಗಿ ಧೈರ್ಯ ಮತ್ತು ಸ್ವೀಕಾರ. ಇದು ಧೈರ್ಯ ಮತ್ತು ಸ್ವೀಕಾರ ಇದ್ದಾಗ ನಮಗೆ ನೆಮ್ಮದಿಯ ದಾರಿಯನ್ನ ಕೊಡುತ್ತದೆ. ನಮ್ಮ ಜೀವನದಲ್ಲಿ ಎಲ್ಲವೂ ನಮ್ಮ ಇಚ್ಛೆಯಂತೆ ನಡೆಯುವುದಿಲ್ಲ. ಕೆಲವೊಮ್ಮೆ ನೋವು, ನಿರಾಶೆ, ಸೋಲು ಇರುತ್ತದೆ. ಆ ಸಮಯದಲ್ಲಿ ನಾವು ಪ್ರತಿಕ್ರಿಯಿಸುವ ರೀತಿ ಬಹಳ ಮುಖ್ಯ. ನಾವು ಏನೋ ಕಳೆದುಕೊಂಡಿದೆ ಅಂತ ಅಲ್ಲ, ಆದರೆ ನಾವು ಏನು ಕಲಿತೀವು ಅಂತ ಗಮನ ಕೊಡಿ. ಸ್ವೀಕಾರವೇ ನಿಜವಾದ ಒಂದು ಶಾಂತಿಯ ಮೂಲವಾಗಿ ಬಿಡುತ್ತೆ. ಮೂರನೆಯದಾಗಿ ಧ್ಯಾನ ಮತ್ತು ಪ್ರಾಣಾಯಾಮ. ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಮನಸ್ಸಿಗೆ ಒಂದು ರೀತಿಯ ಔಷಧಿ ಇದ್ದ ಹಾಗೆ. ಪ್ರತಿದಿನ 10 ನಿಮಿಷಗಳಾದರೂ ಧ್ಯಾನ ಮಾಡಿ, ಉಸಿರಾಟದ ಮೇಲೆ ಗಮನವನ್ನ ಹರಿಸಿ. ಕಪಾಲಭಾತಿ, ನಾಡಿ ಶುದ್ಧಿ, ಪ್ರಾಣಾಯಾಮಗಳು ನೆಮ್ಮದಿಗೆ ದಾರಿ ತೋರಿಸುತ್ತವೆ. ನಾವು ಮನಸ್ಸನ್ನ ಶಾಂತಗೊಳಿಸಿದಾಗ ಜೀವನವನ್ನೋದು ಸುಲಭವಾಗುತ್ತದೆ. ಒಳ್ಳೆಯ ಸಂಬಂಧಗಳು, ಪ್ರೀತಿ, ಗೌರವ, ಕ್ಷಮೆ ಇವು ಎಲ್ಲಾ ಸಂಬಂಧಗಳಲ್ಲಿ ಇರಲಿ. ಹಳೆಯ ಭೇದನೆಗಳನ್ನ ನೀವು ಬಿಟ್ಟು ಬಿಡಿ. ಮನಸ್ಸಿನಲ್ಲಿ ಕೆಟ್ಟ ಸಂಬಂಧಗಳನ್ನ ಉಳಿಸಿಕೊಂಡರೆ ಅದು ಹೃದಯದ ತೂಕವಾಗುತ್ತದೆ. ಒಳ್ಳೆಯ ಸ್ನೇಹಿತ, ಕುಟುಂಬದವರ ಜೊತೆ ಸಮಯವನ್ನ ಕಳೆಯಿರಿ. ಇದು ನಿಜವಾದ ನೆಮ್ಮದಿಗೆ ನಿಮಗೆ ದಾರಿ ಮಾಡಿಕೊಡುತ್ತೆ. ಐದನೇದಾಗಿ ಧರ್ಮ ಮತ್ತು ಆಧ್ಯಾತ್ಮ. ಧರ್ಮ ಮತ್ತು ಆಧ್ಯಾತ್ಮದಿಂದ ನಮ್ಮ ಆಂತರಿಕ ಶಕ್ತಿಯನ್ನ ನಾವು ಹೆಚ್ಚಿಸಿಕೊಳ್ಳಬಹುದು. ಪ್ರತಿದಿನ ಕೃತಜ್ಞತೆಯ ಮನಸ್ಸು ಇರಲಿ. ದೇವರನ್ನ ನೆನೆಯುವುದು, ನಂಬಿಕೆ ಇಡುವುದು ಅದು ನಮಗೆ ಆಂತರಿಕ ಶಕ್ತಿಯನ್ನ ನೀಡುತ್ತದೆ. ನಂಬಿಕೆ ಇರುವವರಿಗೆ ಜೀವನದಲ್ಲಿ ನೆಮ್ಮದಿಯು ಕೂಡ ಹೆಚ್ಚು ತರುತ್ತದೆ. ನೆಮ್ಮದಿ ಎಂದರೆ ಹೊರಗಿನ ಜಗತ್ತಿನಲ್ಲಿ ನಾವು ಹುಡುಕಬೇಕಂತಲ್ಲ, ಅದು ನಮ್ಮೊಳಗೇನೆ ಇರುತ್ತದೆ. ಅದು ನಮ್ಮ ಕಲಿಕೆಯ ಮೇಲೆ, ಸ್ಪಂದನೆಗಳ ಮೇಲೆ, ಜೀವನದ ದೃಷ್ಟಿಕೋನದ ಮೇಲೆ ಆಧಾರಿತವಾಗಿದೆ. ಅಂದು ಜೀವನವನ್ನ ಹೇಗೆ ನೋಡುತ್ತೇವೆ ಎಂಬುದರ ಮೇಲೆ ಆಧಾರಿತವಾಗಿದೆ. ಓಡುತ್ತಾ ಓಡುತ್ತಾ ನೆಮ್ಮದಿಯನ್ನ ನೀವು ಹುಡುಕಬೇಡಿ. ಒಂದು ಕ್ಷಣ ನಿಲ್ಲಿ, ಆತ್ಮ ವಿಚಾರಣೆ ಮಾಡಿ, ಧೈರ್ಯದಿಂದ ಬದುಕಿ. ನೆಮ್ಮದಿ ನಿಮಗೆ ಸಿಕ್ಕೇ ಸಿಗುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್, ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಧನ್ಯವಾದಗಳು.